extracted from the books of a company for the year ended 31st December 2008. ಅಲ್ಲಿ ಡೈರೆಕ್ಟ್ ಮಟೀರಿಯಲ್ಸ್ ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾನಲ್ಲಿ 2007 ಮಾಡ್ಬೇಕು. ಫಸ್ಟ್ ಅಲ್ಲಿ 2007 ಒಂದು ಪ್ರಾಬ್ಲಮ್, 2008 ಒಂದು ಪ್ರಾಬ್ಲಮ್ ಇಲ್ಲಿ. ಓಕೆನಾ, ಎರಡು ಪ್ರಾಬ್ಲಮ್ ಮಾಡ್ಬೇಕಲ್ಲಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಕ್ಲೋಸಿಂಗ್ ಸ್ಟಾಕ್. ವಿತ್ ದ ಹೆಲ್ಪ್ ಆಫ್ ದೀಸ್ ಐಟಮ್ಸ್ ವಿ ಕ್ಯಾನ್ ಪ್ರಿಪೇರ್ ದ ಮಟೀರಿಯಲ್ ಕನ್ಸ್ಯೂಮ್ಡ್. ಅಂದ್ರೆ ಈ ಮೂರು ಐಟಮ್ಸ್ ಗಳ ಸಹಾಯದಿಂದ ನಾವೇನ್ ಕಂಡುಹಿಡಿಬಹುದಲ್ಲಿ ಮಟೀರಿಯಲ್ ಕನ್ಸ್ಯೂಮ್ಡ್. ಹೆಂಗ್ ಕಂಡುಹಿಡಿಬಹುದಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಂಡ್ರೆ ಮಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಅದಕ್ಕೆ ಇವೆರಡನ್ನ ಆಡ್ ಮಾಡ್ಬೇಕು. ಯಾವುದು? ಡೈರೆಕ್ಟ್ ಲೇಬರ್. ಚಾರ್ಜಬಲ್ ಎಕ್ಸ್ಪೆನ್ಸಸ್ ಮೀನ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು ಓಕೆ. ಚಾರ್ಜಬಲ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದನ್ನ ಬ್ರಾಕೆಟ್ ಅಂತ ಕೊಡ್ರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ಇನ್ ಕೇಸ್ ಮೂರು ಹೆಡ್ಡಿಂಗ್ ಕೊಟ್ಟಿದ್ದಾನಲ್ಲಿ, ಮಟೀರಿಯಲ್ಸ್ ಕೊಟ್ಟಿದ್ದಾನೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾನೆ, ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಆ ಮೂರು ಆಡ್ ಮಾಡ್ಕೊಂಡ್ರೆ ಪ್ರೈಮ್ ಕಾಸ್ಟ್ ಬರ್ತದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಓವರ್ಹೆಡ್ ಉಲ್ಟಾ ಕೊಟ್ಟಿದ್ದಾನೆ ಇಲ್ಲಿ. ಫಸ್ಟ್ ಫ್ಯಾಕ್ಟ್ರಿ ಕೊಡಬೇಕಾಗಿತ್ತು ಬಟ್ ಮಿಕ್ಸ್ ಮಾಡ್ಕೊಟ್ಟಿದ್ದಾನೆ. ನಾವು ಪಿಕ್ ಮಾಡ್ಬೇಕಾದ್ರೆ ಫಸ್ಟ್ ಫ್ಯಾಕ್ಟ್ರಿ, ಆಮೇಲೆ ಆಫೀಸು, ಆಮೇಲೆ ಮಾರ್ಕೆಟಿಂಗ್, ಈ ತರ ಪಿಕ್ ಮಾಡ್ಬೇಕಲ್ಲಿ. ಇದು ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಏನ್ ಮಾಡ್ತಿದ್ದಾನೆ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ. ಇನ್ 2007 ಅಂದ್ರೆ ಫಾರ್ ದಿ ಪ್ರೀವಿಯಸ್ ಇಯರ್ 2007 ದ ಆನ್ಯುವಲ್ ಔಟ್ಪುಟ್ ವಾಸ್ 10,000 ಯೂನಿಟ್ಸ್. ಅಂದ್ರೆ 10,000 ಯೂನಿಟ್ಸ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಫಾರ್ ದಿ 2008 ಗೆ ದ ಕಂಪನಿ ಪ್ಲಾನ್ ಟು ಪ್ರೊಡ್ಯೂಸ್ 30,000 ಯೂನಿಟ್ಸ್. ಪ್ರಿಪೇರ್ ಎ ಸ್ಟೇಟ್ಮೆಂಟ್ of estimated cost sheet for 2008 taking into consideration following additional particulars. With the help of above information we can prepare the estimated cost sheet for the 2008. Labor cost will be increased 10% to second adjustment. This is important namge 50% of factory overhead or variable. ಅಂದ್ರೆ ಟೋಟಲ್ 100% ಫ್ಯಾಕ್ಟರಿ ಓವರ್ಹೆಡ್ ಎಷ್ಟಿದೆ? 1,40,000 ಇದೆನಾ ಇಲ್ಲಿ? ಈ 1,40,000 ನಲ್ಲಿ 50% ವೇರಿಯಬಲ್, ಅನದರ್ 50% we can treat it as a in case ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ಹೆಡ್ ಅಂತ ಟ್ರೀಟ್ ಮಾಡ್ಬೇಕು. ಅದನ್ನ ಫಸ್ಟ್ ಅಂದ್ರೆ ನಾವು ಫಸ್ಟ್ ಕಾಸ್ಟ್ ಶೀಟ್ ಹಾಕ್ಬೇಕಾದ್ರೆ ನಾವು ಡಿವೈಡ್ ಮಾಡ್ಕೊಬೇಕು. 50 ವೇರಿಯಬಲ್ 50 ಫಿಕ್ಸ್ಡ್ ಅಂತ ಡಿವೈಡ್ ಮಾಡ್ಕೊಂಡು ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಕಾಸ್ಟ್ ಶೀಟ್ ನಲ್ಲಿ ಈಸಿ ಆಗ್ತದೆ ನನಗೆ. ಓಕೆನಾ? ನೆಕ್ಸ್ಟ್ ಕಾಸ್ಟ್ ಶೀಟ್ ನಲ್ಲಿ ಅಂದ್ರೆ 2008 ನಲ್ಲಿ ಏನಾಗ್ತದೆ ಅಂದ್ರೆ 50% ಫ್ಯಾಕ್ಟರಿ ಓವರ್ಹೆಡ್ ವೇರಿಯಬಲ್, ಇದು ಔಟ್ಪುಟ್ ಮೇಲೆ ತಗೋಬೇಕು. ಅಂದ್ರೆ ಔಟ್ಪುಟ್ ಮೀನ್ಸ್ ಅಲ್ಲಿ ಏನ್ ಮಾಡ್ಬೇಕಲ್ಲಿ ಕಾಸ್ಟ್ ಪರ್ ಯೂನಿಟ್ ಮೇಲೆ ವೇರಿಯಬಲ್. ಬಟ್ ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ಹೆಡ್ ಅಮೌಂಟ್ ಮೇಲೆ ತಗೋಬೇಕು. ಇಲ್ಲಿ ಅಮೌಂಟ್ ಮೇಲೆ ಕೊಟ್ಟಿರೋದು ವಿಲ್ ಗೋ ಅಪ್ ಬೈ ₹15,000. ನೆಕ್ಸ್ಟ್ 40% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್. ಅಂದ್ರೆ ರಿಮೈನಿಂಗ್ 60% ವೇರಿಯಬಲ್ ಅಂತ ತಗೋಬೇಕು ಇದನ್ನ. ಓಕೆನಾ? ಅಂದ್ರೆ 40% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್ ಅಂದ್ರೆ ಇದನ್ನ ಡಿವೈಡ್ ಮಾಡ್ಬೇಕು. ಯಾವುದು? ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 60,000 ಇದೆಲ್ಲ ಇಲ್ಲೇ ಡಿವೈಡ್ ಮಾಡ್ಬೇಕು. ಫಸ್ಟ್ ಕಾಸ್ಟ್ ಶೀಟ್ ನಲ್ಲೇ ಏನ್ ಮಾಡ್ಬೇಕಲ್ಲಿ 40% ಫಿಕ್ಸ್ಡ್ ಅಂತ ಹೇಳಿ ರಿಮೈನಿಂಗ್ 60% ವೇರಿಯಬಲ್ ಅಂತ ಹೇಳಿ ಆ ತರ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗ್ತದೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ವಿಲ್ ಇನ್ಕ್ರೀಸ್ ಬೈ 25%. ಇದು ಪ್ರೈಸ್ ಮೇಲೆ ಏನ್ ಬರುತ್ತೋ ಆ ಪ್ರೈಸ್ ಮೇಲೆ 25% ಪ್ರೈಸ್ ಮಾಡಿ ಆ ಪ್ರಾಬ್ಲಮ್ ಮಾಡ್ಕೋಬೇಕಲ್ಲಿ. ಓಕೆ, ಫಸ್ಟ್ ಕಾಸ್ಟ್ ಶೀಟ್ ಹೆಂಗ್ ಹಾಕ್ಬೇಕಾದ್ರೆ ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ ಅದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಅದರಲ್ಲಿ 3 ಐಟಮ್ಸ್ ಕೊಟ್ಟಿದ್ದಾರೆ ನಮ್ಗೆ. ಒಂದು ಓಪನಿಂಗ್ ಸ್ಟಾಕ್ ಅಂಡ್ ಪರ್ಚೇಸಸ್, ಅವೆರಡು ಆಡ್ ಮಾಡ್ಕೊಂಡ್ರೆ 6,40,000 ಲೆಸ್ ಕ್ಲೋಸಿಂಗ್ ಮಾಡಿದ್ರೆ 5,20,000. ಕರೆಕ್ಟ್ ಇದೆನಾ? ಇದು ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕರೀತಾರೆ. ಓಕೆನಾ? 5,20,000 ಡಿವೈಡ್ ಬೈ 10,000 ಮಾಡಿದ್ರೆ 52 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಪ್ರಾಬ್ಲಮ್ ಕೊಟ್ಟಿದೆ ನಮ್ಗೆ. ಡೈರೆಕ್ಟ್ ಲೇಬರ್ ಅಂತ ಕೊಟ್ಟಿದೆ ನೋಡ್ರಿ. 1,40,000 ಇದೆನಾ? ಅದೇ 1,40,000 ಡಿವೈಡ್ ಬೈ 10,000 ಮಾಡಿದ್ರೆ 14 ರೂಪೀಸ್. ಚಾರ್ಜಬಲ್ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು 20,000. ನಿನ್ನೆ ಹೇಳಿದೆ 20,000 ಸ್ಕಿಪ್ ಮಾಡಿ ತಗೊಂಡಿದ್ದಾರೆ, ಹಾಗಾಗಿ ಆನ್ಸರ್ ಅವರು 6,60,000 ಆಗಿದೆ ಅವ್ರದ್ದು. ಬಟ್ ನಾವೇನ್ ಮಾಡ್ಬೇಕಲ್ಲಿ ಎಕ್ಸ್ಪೆನ್ಸಸ್ ತಗೊಂಡ್ ಮಾಡ್ಬೇಕು ಈ ಪ್ರಾಬ್ಲಮ್ ನ. ಓಕೆ, ಎಲ್ಲ ಆನ್ಸರ್ ಆಡ್ 20,000 ಆಡ್ ಆಗಿರ್ತದೆ.
ಆನ್ಸರ್ಗೆ 6,80,000 prime cost. ಯಾವ್ಯಾವ ಇಲ್ಲಿ material consumed, direct wages and expenses. It should be 6,80,000 should be prime cost. Divided by 10,000 ಮಾಡಿದ್ರೆ 68. Factory overhead ನೋಡ್ರಿ, adjustment ನೋಡ್ಕೊಳ್ರಿ. ಯೂಶುವಲ್ ನಾವು ಯಾವಾಗಲೂ ಸೆಕೆಂಡ್ ಪ್ರಾಬ್ಲಮ್ಗೆ ಈ ಅಡ್ಜಸ್ಟ್ಮೆಂಟ್ ತಗೊಂತಾ ಇದ್ವಿ, ಬಟ್ ಫಸ್ಟ್ ಪ್ರಾಬ್ಲಮ್ಗೆ ಯಾಕೆ ಅಡ್ಜಸ್ಟ್ಮೆಂಟ್ ತಗೊಂತಾ ಇದ್ವಿ ಅಂದ್ರೆ ಇದನ್ನ ವೇರಿಯಬಲ್ ಫಿಕ್ಸ್ಡ್ ಮಾಡದೇ ಇದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆದ್ರೂ ಮಾಡ್ಕೋಬೇಕು ಮತ್ತೆ ನೀವು, ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಈಗಲೇ ಅದನ್ನ ಡಿವೈಡ್ ಮಾಡ್ಕೊಂತ ಇದೀವಿ. 50% ವೇರಿಯಬಲ್ ಅಂದ್ರೆ ರಿಮೈನಿಂಗ್ 50% ಫಿಕ್ಸ್ಡ್ ಅಂತ ಅರ್ಥ ಅಲ್ಲಿ. ಅಂಡರ್ಸ್ಟುಡ್ ಇದು? ಓಕೆನಾ? 50% ಒಂದು ಐಟಮ್ ಕೊಡ್ತಾನ ಅವನು, ಒಂದು ವೇರಿಯಬಲ್ ಅಂದ್ರೆ ಅನದರ್ 50% ಇಟ್ ಶುಡ್ ಬಿ ಫಿಕ್ಸ್ಡ್. ಇಲ್ಲಿ 40 ಕೊಟ್ಟಿದ್ರೆ ಇಲ್ಲಿ 60% ಇಲ್ಲಿ ಕೊಟ್ಟಿದೆ ನೋಡ್ರಿ. 40% ಫಿಕ್ಸ್ಡ್ ಅಂತ ಕೊಟ್ಟಿದ್ದ, ರಿಮೈನಿಂಗ್ 60% ವೇರಿಯಬಲ್ ಅಂತ ತಗೊಂಡಿ ನಾನು. ಆ ತರ ಡಿವೈಡ್ ಮಾಡ್ಕೊಂಡು ತಗೊಂಡ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ತಗೊಂಡು ಟೋಟಲ್ 1,40,000 ಇದೆ. ಅದರಲ್ಲಿ 50% ವೇರಿಯಬಲ್, 50% ಫಿಕ್ಸ್ಡ್. 50% ಮಾಡಿದ್ರೆ 70,000, 50% ಮಾಡಿದ್ರೆ 70,000 ಡಿವೈಡ್ ಬೈ 10,000 ಮಾಡಿದ್ರೆ 77 rupees. 8,20,000. It should be factory cost or works cost ಅಂತಾನೆ ಕರೀತಾರೆ. 82 rupees divided by 10,000 ಮಾಡಿದ್ರೆ 82 rupees ಬಂತು. ಅಡ್ಮಿನಿಸ್ಟ್ರೇಷನ್ ಅವ್ರ ಆಫೀಸ್ ಓವರ್ ಯಾವುದು ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿಲ್ಲ ಅವನು. ಡೈರೆಕ್ಟ್ ನಾವೇನ್ ಮಾಡ್ಕೊಂತೀವಿ, ಅದನ್ನ ಡೈರೆಕ್ಟ್ ಆಗಿ ತಗೊಂಡಿದ್ವಿ. ಅಕಸ್ಮಾತ್ ಅದರಲ್ಲಿ ಮತ್ತೆ ವೇರಿಯಬಲ್ ಫಿಕ್ಸ್ಡ್ ಅಂತ ಕೊಟ್ಟಿದ್ರೆ ಅದನ್ನ ಡಿವೈಡ್ ಮಾಡ್ಬೇಕಾಗಿತ್ತು. ಮತ್ತೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ರೆ ಆ ಪರ್ಸೆಂಟೇಜ್ ತಗೋಬೇಕಾಗಿತ್ತು. ಪರ್ಸೆಂಟೇಜ್ ಕೊಟ್ಟಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಮಾಡ್ಬೇಕಲ್ಲಿ, ಬಂದಂತ ಪ್ರಾಬ್ಲಮ್ಗೆ 25% ಇನ್ಕ್ರೀಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈ ಕಾಸ್ಟ್ಗೆ 25% ಆಡ್ ಮಾಡಿ ತಗೋಬೇಕು ಅಷ್ಟೇ. 60,000 ಡಿವೈಡ್ ಬೈ 10,000 ಮಾಡಿದ್ರೆ 6 rupees. ಪ್ರಾಬ್ಲಮ್ ಇದೆನಾ? 60,000 ಆಫೀಸ್ ಎಕ್ಸ್ಪೆನ್ಸಸ್ 60,000. 8,20,000 ಪ್ಲಸ್ 60,000 8,80,000. 8,80,000 ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಕಡೆ 82 plus 6 rupees, 88 rupees cost per unit. And distribution overhead. ಅದರಲ್ಲಿ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿ ಮೇಲೆ ಅಮೌಂಟ್ ಕೊಟ್ಟಿದ್ದಾನೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ ಅಲ್ಲಿ 40% ಆರ್ ಫಿಕ್ಸ್ಡ್ ಅಂತ ಕೊಟ್ಟಿದ್ದಾನೆ. ಇದನ್ನ ಇಲ್ಲೇ ಡಿವೈಡ್ ಮಾಡ್ಕೊಂಡು ತೋರಿಸ್ಬೇಕು ನಾನು. ಏನಂತ 40% ಫಿಕ್ಸ್ಡ್ ಅಂದ್ರೆ 60% ವೇರಿಯಬಲ್ ಅವಾಗ ಮೇಲೆ ಯಾವ ಸೀರಿಯಲ್ ಅಲ್ಲಿ ತಗೊಂಡಿರುತ್ತೋ ಅದೇ ಸೀರಿಯಲ್ ಅಲ್ಲಿ ಪ್ರಾಬ್ಲಮ್ ತಗೊಳ್ರಿ. ಫಸ್ಟ್ ವೇರಿಯಬಲ್ ತಗೊಂಡ್ರ ಆಮೇಲೆ ಫಿಕ್ಸ್ಡ್, ಇಲ್ಲಿನೂ ವೇರಿಯಬಲ್ ಆಮೇಲೆ ಫಿಕ್ಸ್ಡ್, ಆ ತರ ತಗೊಳ್ರಿ. ವೇರಿಯಬಲ್ 60% ಏನ್ ಬಂತಿದ್ದು, 40% ಫಿಕ್ಸ್ಡ್ ಆದಾಗ ವೇರಿಯಬಲ್ 60%, ರಿಮೈನಿಂಗ್ 60%. ಅಂದ್ರೆ 40 ಮೈನಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ 100 ಮೈನಸ್ 40 ಮಾಡ್ಕೊಂಡ್ರೆ 60 ಬಂದ್ಬಿಡುತ್ತೆ ನಮ್ಗೆ. ಈ 60 ಕೊಟ್ಟಿರಲ್ಲ ಪ್ರಾಬ್ಲಮ್, ಅದ್ ನೆನ್ಪಿಟ್ಕೊಡ್ರಿ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ್ದಾದ್ರು ಒಂದು ಕೊಡ್ತಾನೆ, ನಮ್ಗೆ 1% ಕೊಡ್ತಾನೆ, ರಿಮೈನಿಂಗ್ ಪರ್ಸೆಂಟೇಜ್ ನಾವು ಕಂಡುಹಿಡಿಬೇಕು. 100 ಮೈನಸ್ ಗಿವನ್ ಪರ್ಸೆಂಟೇಜ್ ಮಾಡ್ಕೊಂಡ್ರೆ ನಮಗೆ 60% ವೇರಿಯಬಲ್ ಅಂತ ಗೊತ್ತಾಗ್ತದೆ. ಅಂದ್ರೆ ಅಮೌಂಟ್ ಕೊಟ್ಟಿರೋದೆಷ್ಟು 60,000 ಇಂಟು 60%. 60 ಡಿವೈಡ್ ಬೈ 100 ಮಾಡಿದ್ರೆ 6 6 36,000 ಬರುತ್ತೆ. ಡಿವೈಡ್ ಬೈ 10,000 ಮಾಡಿದ್ರೆ 3.60 ಅಗೇನ್. ನೆಕ್ಸ್ಟ್ ಫಿಕ್ಸ್ಡ್ 40%. 60,000 ಗೆ 40% ಅಂದ್ರೆ 24,000. 2.40. Therefore, cost of sales 9,40,000 divided by 10,000, nothing but 94 rupees. First cost sheet nalle divide ಮಾಡ್ಕೊಂಡು ತಗೊಂಡ್ಬಿಡ್ಬೇಕು ಅದನ್ನ. ಓಕೆನಾ? ಲೇಬರ್ ಕಾಸ್ಟ್ ಅಂತ ಕೊಟ್ಟಿದ್ದಾನೆ, ಬಟ್ ಮಟೀರಿಯಲ್ಸ್ ಏನ್ ಮಾಡ್ಬೇಕಂದ್ರೆ ಹೋದ ವರ್ಷ 10,000, ಈ ವರ್ಷ ಎಷ್ಟು 30,000 ಅಂತ ತಗೋಬೇಕಿದ್ರೆ ಅಷ್ಟೇ, ಸಿಂಪಲ್. ಇನ್ನು ಒಂದ್ ಸೆಕೆಂಡ್ ನೋಡ್ರಿ. ಡೈರೆಕ್ಟ್ ಮಟೀರಿಯಲ್ಸ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ ನೋಡ್ರಿ ಹೋದ ವರ್ಷದ್ದು. ಈ ಪ್ರಾಬ್ಲಮ್ ನೋಡ್ಬೇಕಲ್ಲಿ 52 ರೂಪೀಸ್ ಇದೆನಾ ಇಲ್ಲಿ ಸ್ಕ್ರೀನ್ ಕಾಣ್ತದೆ, ಮಾರ್ಕ್ ಮಾಡ್ತೀನಿ. 52 ರೂಪೀಸ್, ಫಸ್ಟ್ 52 ರೂಪೀಸ್ ಅಂತ ಇಲ್ಲಿ ಬರ್ಕೋಬೇಕು. ಇಂಟು 30,000 ಮಾಡ್ರಿ, ಎಷ್ಟು ಬರ್ತ ನೋಡ್ರಿ. ಕ್ಯಾಲ್ಕುಲೇಟರ್ ತಗೊಳ್ರಿ.
15,60,000, sir. 15,60,000. 60,000. Okay. Yes, sir. Next, direct wages. Direct wages ಗೆ ನಿನ್ನೆ ಮಾಡಿದ್ವಲ್ಲ ಸೇಮ್ ಅದೇ ತರ ಪ್ರೀವಿಯಸ್ ಇಯರ್ ಎಷ್ಟು ಕೊಟ್ಟಿದೆ ನಮ್ಮ ಪ್ರೀವಿಯಸ್ ಇಯರ್ ಎಷ್ಟಿದೆ ನೋಡ್ರಿ 14 rupees ಇಲ್ಲಿ 14 rupees add ಎಷ್ಟಂತೆ ಪ್ರಾಬ್ಲಮ್ ಅಲ್ಲಿ ನೋಡ್ರಿ increase 10% add 10%. 10% ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ ಇದು 14 rupees ಗೆ 10% ಅಂದ್ರೆ 1.40 ಕರೆಕ್ಟಾ 1.4. 1.4. Okay, total 15.40 into 30,000 ಮಾಡ್ರಿ. Yes, sir. 4,62,000. Okay, next one. Direct expenses. Direct expenses ಏನು ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ ಯಾವುದು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟ್ ಕೊಡದೇ ಇದ್ರೆ ಏನ್ ಮಾಡ್ಬೇಕು ಸೇಮ್ ಪ್ರೈಸ್ ಅಂದ್ರೆ ಯಾವುದು 2 rupees ಇದೆನಾ ಇದು ಆ 2 rupees ಇಲ್ಲಿ ತಗೊಳ್ರಿ 52 plus 15 plus 2 plus 4.40 ಇದೆನಾ 69.40. ಈ ಕಡೆ ಅಮೌಂಟ್ ನಲ್ಲಿ 20,82,000. Into 30,000 ಮಾಡ್ಬೇಕೇನ್ ಸರ್ ಅಲ್ಲ ಮಾಡ್ರಿ ಈ ಕಡೆ ಕರೆಕ್ಟ್ ಬರ್ತದೆ 20,82,000, sir. 82,000. ನೀವು ಹ್ಞೂ sir. ಇಷ್ಟೇ ಬರುತ್ತೆ ಟೋಟಲ್ ಮಾಡಿದ್ರು ಅಷ್ಟೇ ಬರುತ್ತೆ ನಿಮ್ಗೆ Okay, sir. ನೆಕ್ಸ್ಟ್ ಫ್ಯಾಕ್ಟರಿ ಓವರ್ಹೆಡ್ ಅಡ್ಜಸ್ಟ್ಮೆಂಟ್ ನೋಡ್ಕೊಡ್ರಿ ಒಂದ್ಸಲ ಏನ್ ಕೊಟ್ಟಿದ್ದಲ್ಲಿ 50% ಫ್ಯಾಕ್ಟರಿ ಓವರ್ಹೆಡ್ ಆರ್ ವೇರಿಯಬಲ್ ಒಂದ್ಸಲ ನೋಡ್ರಿ ಸ್ವಲ್ಪ ಸ್ಟಾಪ್ ಮಾಡ್ಕೊಡ್ ಬರೆಯೋದು ಇಲ್ಲಿ ನೋಡ್ಕೊಡ್ರಿ ಸ್ಕ್ರೀನ್ ನೋಡ್ಕೊಡ್ರಿ ವೇರಿಯಬಲ್ ಅಂದ್ರೆ ಇಲ್ಲಿ ಪ್ರೈಸ್ ಇದೆ ನೋಡ್ರಿ ಪ್ರೈಸ್ ಎಷ್ಟಿದೆ ಪ್ರೈಸ್ ಎಷ್ಟಿದೆ ಅಮ್ಮ ನೋಡ್ತಾ ಇದ್ರಲ್ಲ Yes, sir. 7 ತಗೋಬೇಕದನ್ನ 7 rupees ಅಷ್ಟೇ ತಗೋಬೇಕು ಫಿಕ್ಸ್ಡ್ ಗೆ ಅಮೌಂಟ್ ಎಷ್ಟಿದೆ ನೋಡ್ರಿ 70,000 ಈ 70,000 ಮಾತ್ರ ತಗೋಬೇಕು ಓಕೆನಾ ಅಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಏನು ಅಡ್ಜಸ್ಟ್ಮೆಂಟ್ ಏನಂದ್ರೆ 50% ಫ್ಯಾಕ್ಟರಿ ಓವರ್ಹೆಡ್ ವೇರಿಯಬಲ್ ಅಂದ್ರೆ 7 rupees into 30,000 ಮಾಡ್ಬೇಕು ಅದನ್ನ ನೆಕ್ಸ್ಟ್ ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ಹೆಡ್ ವಿಲ್ ಗೋ ಅಪ್ ಅಂದ್ರೆ 70,000 ಗೆ 15,000 ಆಡ್ ಮಾಡ್ಬೇಕು ಅದ ಹೆಂಗ್ ಮಾಡ್ಬೇಕು ನೋಡ್ರಿ ಇಲ್ಲಿ ಫಸ್ಟ್ ವೇರಿಯಬಲ್ ನಮ್ದು ಹಾ ಸರ್ ಫಸ್ಟ್ ವೇರಿಯಬಲ್ ಅಂದ್ರೆ ಏನರ್ಥನೇ ಅಮೌಂಟ್ ಮೇಲೆ ತಗೋಬೇಕು ಅದು ಕಾಸ್ಟ್ ಪ್ರೈಸ್ ಮೇಲೆ ತಗೋಬೇಕು ಕಾಸ್ಟ್ ಪ್ರೈಸ್ ಎಷ್ಟು 7.0. 7 rupees 7 rupees ಅಲ್ಮ Yes, sir. 7 rupees nothing but 70,000. into 30,000 2,10,000 2,10,000. Yes, sir. okay Yes, sir. 2,10,000 ವೇರಿಯಬಲ್ ಮುಗಿತಾ ಈಗ ನೆಕ್ಸ್ಟ್ ಫಿಕ್ಸ್ಡ್ ಏನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಎಷ್ಟು 70,000 ಅಮೌಂಟ್ ಮೇಲೆ ತಗೋಬೇಕು 70. ಇನ್ಕ್ರೀಸ್ಡ್ ಅಮೌಂಟ್ ಕೊಟ್ಟಿನಲ್ಲ ಇನ್ಕ್ರೀಸ್ಡ್ ಅಂತ ಹೇಳಿ Yes, sir. ಗೋ ಅಪ್ ಅಂದ್ರೆ ಏನರ್ಥ ಇನ್ಕ್ರೀಸ್ಡ್ ಅಂತ ಅರ್ಥ ಅಲ್ಲಿ ಓಕೆನಾ ಗೋ ಡೌನ್ ಅಂದ್ರೆ ಡಿಕ್ರೀಸ್ಡ್ ಅಂತ ಅರ್ಥ ಅಲ್ಲಿ ಓಕೆನಾ ಇನ್ಕ್ರೀಸ್ಡ್ ಎಷ್ಟು ಮಾಡ್ಬೇಕಂತ ಇಲ್ಲಿ ನಾವು 15,000.
15,000. ಈ ಅಮೌಂಟ್ ರೂಪದಲ್ಲಿ ಬಂದಿದ್ದು ಡೈರೆಕ್ಟ್ ಅಮೌಂಟ್ ರೂಪದಲ್ಲಿ ತಗೋಬೇಕು ನಾನು. ಅಮೌಂಟ್ ಎಷ್ಟು ಬರ್ತದೆ ಟೋಟಲ್? 85 85. 85,000. Yes, sir. 85,000 divided by 30,000. 2.83. 2.86. 83. 83 2.83. Yes, sir. 2.83. ಇದು ಅರ್ಥ ಆಯ್ತಲ್ಲ ಹೆಂಗ್ ತಗೋಬೇಕಂತ? Ha, sir. ನೋಟ್ ಬುಕ್ ಮೇಲೆ ಶಾರ್ಟ್ ನೋಟ್ ಅಂತ ಓಕೆನಾ? 69.40 plus 7 plus 2.83. 79.23. 79.23. 79.23. Okay. Amount 23,76,900. 23 lakh 76,900. 900. Yes, sir. Okay. ಇದು ವರ್ಕ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್ ಅಂತ ಕರೀತಾರೆ. ಓಕೆ, ಕಾಸ್ಟ್ ಮೇಲೆ ತಗೋಬೇಕಿಲ್ಲಿ. ಕಾಸ್ಟ್ ಅಂದ್ರೆ ಎಷ್ಟಿದೆ ನೋಡ್ರಿ, 60,000 ಇದೆನಾ? 60,000 ಮೇಲೆ 25% ಆಡ್ ಮಾಡ್ರಿ, ಆ ತರ ಮಾಡ್ರಿ. ಪ್ರೀವಿಯಸ್ ಇಯರ್ 15,000 ಆಗುತ್ತೆ ಸರ್. 75. Sorry. 60,000 add 15,000 ಮಾಡ್ರಿ. 75,000. ಇದು 75,000 ಈ ಕಡೆ. ಯಾಕಂದ್ರೆ ಪ್ರೈಸ್ ಮೇಲೆ ಕೊಟ್ಟಿಲ್ಲ ಅವನು, ಎಕ್ಸ್ಪೆನ್ಸಸ್ ಮೇಲೆ ಕೊಟ್ಟಿದ್ದಾನೆ. ಡಿವೈಡ್ ಬೈ 30,000. 2.50. 2.50. ಈಗ ಟೋಟಲ್ ಮಾಡ್ರಮ್ಮ. 73 ನಾ? Yes, sir. ಓಕೆ, ಟೋಟಲ್ 4,52,000. 52,000. Yes, sir. ಓಕೆ, ಎಕ್ಸಾಕ್ಟ್ ಆನ್ಸರ್. ಒಂದ್ ಸೆಕೆಂಡ್ ನೋಡ್ರಿ, ಇದನ್ನ ಬರ್ಕೊಡ್ರಿ. ಆಫೀಸ್ ಎಕ್ಸ್ಪೆನ್ಸ್ ಅಂತ ಇಲ್ಲಿ ಬ್ರಾಕೆಟ್ ನಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲೇ ಬರ್ಕೊಂಡ್ಬಿಡ್ರಿ. ಫಾರ್ ಟೋಟಲ್ ಕಾಸ್ಟ್ ಅಂತ ತಗೊಡ್ರಿ, ಎಕ್ಸ್ಪೆನ್ಸ್ ಅಂತ ಕೊಟ್ರೆ ಬರ್ಕೊಂಡ್ರಲ್ಲಮ್ಮ, ಲಾಸ್ಟ್ ಅಡ್ಜಸ್ಟ್ಮೆಂಟ್ ಆ 25% ಮುಂದೆ ಇನ್ ಬ್ರಾಕೆಟ್ ನಲ್ಲಿ ಫಾರ್ ಟೋಟಲ್ ಕಾಸ್ಟ್ಗೆ ಟೋಟಲ್ ಕಾಸ್ಟಿಗೆ ತಗೊಂಡು ಹೋದ ನಾವು. ಓಕೆ, ಆ ತರ ತಗೊಳ್ರಿ. ಓಕೆ, ನೆಕ್ಸ್ಟ್ ಹೆಡಿಂಗ್ ಹೋಗೋದಾ? ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ. ಏನಿದೆ, 40% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್ ಅಂತೆ. ಅಂದ್ರೆ ರಿಮೈನಿಂಗ್ 60% ವೇರಿಯಬಲ್ ಹೌದಾ? Yes, sir. ಈಗ ಯಾರಾದ್ರೂ ಹೇಳ್ಬೋದಾ ನಾನು ಹೆಂಗ್ ತಗೋಬೇಕಂತ? ಐಡಿಯಾ ಕೊಡ್ಬೋದಾ? 40% fixed means 60% variable, sir. 40% ಫಿಕ್ಸ್ಡ್ ಅಂದ್ರೆ ಏನ್ ತಗೋಬೇಕು? ಓನ್ಲಿ 20% ಆಕ್ಸಿಸ್ ತಗೋಬೇಕು. 24,000. ಇಲ್ಲಿದೆ ನೋಡ್ರಿ, 40% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್ ಅಂದ್ರೆ ವಿತೌಟ್ ಗೋ ಅಪ್ ಆರ್ ವಿತೌಟ್ ಗೋ ಡೌನ್. ಏನು ಇನ್ಕ್ರೀಸ್ ಆಗಿಲ್ಲ, ಏನು ಡಿಕ್ರೀಸ್ ಆಗಿಲ್ಲ ಅಂತೆ. ಯಾವುದು? ಫಿಕ್ಸ್ಡ್ಗೆ. ಬಟ್ ವೇರಿಯಬಲ್ ಏನ್ ಮಾಡ್ಬೇಕು? ಇಲ್ಲಿದೆ ನೋಡ್ರಿ, ವೇರಿಯಬಲ್ ಎಷ್ಟಿದೆ? 3.60 ಇಂಟು 30,000 ಮಾಡ್ಬೇಕು. ಅದನ್ನ ಅರ್ಥ ಆಗ್ತಲ್ಲ ನಾನು ಹೇಳೋದು? ವೇರಿಯಬಲ್ ಅಂದ್ರೆ ಏನು? ಕಾಸ್ಟ್ ಪರ್ ಯೂನಿಟ್. ಫಿಕ್ಸ್ಡ್ ಅಂದ್ರೆ ಏನು? ಅಮೌಂಟ್ ಮೇಲೆ. ಅಮೌಂಟ್ ಏನು ಚೇಂಜಸ್ ಆಗಿಲ್ಲ ಅಂತ, ಆರ್ ಫಿಕ್ಸ್ಡ್ ಹಂಗೆ ಇದೆ, ಅದು ಏನು ಚೇಂಜಸ್ ಆಗಿಲ್ಲ ಅದು. ಓಕೆ, ಬರ್ಕೊಡ್ರಿ. ಫಸ್ಟ್ ವೇರಿಯಬಲ್. ಫಸ್ಟ್ ವೇರಿಯಬಲ್ ಅಮೌಂಟ್ ಎಷ್ಟಿದೆ ನೋಡ್ರಮ್ಮ? Cost in then, sir. ಕಾಸ್ಟ್ 3.60 Yes, sir. 3.60. Okay. Divided by 30,000 again. 2.40, sir. Allah, sir. Sorry. 0.8.
0.8, sir. 0.8, sir. 0.8. 0.8 80 ಅಂತ ಮಾಡ್ಕೊಡ್ರಿ ಅದನ್ನ 86.13. ಕಾಸ್ಟ್ ಆಫ್ ಸೇಲ್ಸ್ ನಮ್ಮದು ಬರೋದು Yes, sir. ಕಾಸ್ಟ್ ಆಫ್ ಸೇಲ್ಸ್ ಹಾ ಹೇಳಮ್ಮ 86.13 ನ Yes, sir. ಎಕ್ಸಾಕ್ಟ್ ಓಕೆ ನೆಕ್ಸ್ಟ್ ಅಮೌಂಟ್ ಬಂದು 2,58,000 25,84,000. 25,84,000 ಕರೆಕ್ಟಾ ಆನ್ಸರ್ 25 lakh Yes, sir. 84,000. 25,84,000. ಒಂದು ಆನ್ಸರು ಪ್ರೈಮ್ ಕಾಸ್ಟ್ ನೆಕ್ಸ್ಟ್ ಆನ್ಸರು ಫ್ಯಾಕ್ಟರಿ ಕಾಸ್ಟ್ ಆನ್ಸರು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೆಕ್ಸ್ಟ್ ಲಾಸ್ಟ್ ಆನ್ಸರು ಕಾಸ್ಟ್ ಆಫ್ ಸೇಲ್ Yeah.